ಹಾಯ್ ಸ್ನೇಹಿತರೆ, ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಯಾವುದೇ ರೀತಿ ಕಾರ್ ರಿವ್ಯೂ ನಾನು ತೊಗೊಂಡ್ಬಂದಿಲ್ಲ, ಅದರ ಬದಲಾಗಿ ಒಂದು ಟಿಪ್ಸ್ನ ನಾನು ತೊಗೊಂಡ್ಬಂದಿದ್ದೀನಿ. ಕಾರ್ ಯಾವ ರೀತಿ ಕ್ಲೀನ್ ಮಾಡಬೇಕು ಮನೆಯಲ್ಲೇ, ಅದೇ ಶೈನ್ ನಾವು ಯಾವ ರೀತಿ ಮೇಂಟೈನ್ ಮಾಡ್ಬೋದು ಅನ್ನೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಎಂಟೈರ್ಲಿ ಈ ಕಾರ್ನ ಕ್ಲೀನ್ ಮಾಡೋದು ನಾನು ನಿಮಗೆ ತೋರಿಸ್ತೀನಿ. ರೀಸೆಂಟ್ ಆಗಿ ಒಂದು ಟ್ರಿಪ್ ಹೋಗಿದ್ವಿ, ಹಾಗಾಗಿ ಕಾರೆಲ್ಲ ಗಲೀಜಾಗಿದೆ. ನೋಡ್ಬೋದು, ಬಹಳ ಡಸ್ಟ್ ಇದೆ, ಮಣ್ಣಿದೆ. ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು ಏನಂದ್ರೆ ಕಾರ್ ಒಳಗಿರೋ ಎಲ್ಲಾ ಮ್ಯಾಟ್ಸ್ ನ ಹೊರಗೆ ತೆಗಿಯೋದು. ಮ್ಯಾಟ್ಸ್ ಎಲ್ಲ ತೆಗೆದಾದ್ಮೇಲೆ ಒಳಗಿರೋ ಮಣ್ಣೆಲ್ಲ ಕ್ಲೀನ್ ಮಾಡೋಣ. ಮನೆಯಲ್ಲಿ ಈ ರೀತಿ ನಮ್ಮ ಹತ್ರ ಪೋರ್ಟಬಲ್ ವ್ಯಾಕ್ಯೂಮ್ ಕ್ಲೀನರ್ ಇದೆ ಅಂದ್ರೆ ಇದನ್ನು ನಾವು ಯೂಸ್ ಮಾಡಬಹುದು. ಇದಿದ್ರೆ ಏನಪ್ಪಾ ಅಂದ್ರೆ ಜಲ್ದಿ ಕೆಲಸ ಆಗುತ್ತೆ ನಮಗೆ. ನಮ್ಮ ಹತ್ರ ವ್ಯಾಕ್ಯೂಮ್ ಕ್ಲೀನರ್ ಇಲ್ಲ ಅಂದ್ರೂ ಕೂಡ ಪ್ರಾಬ್ಲಮ್ ಇಲ್ಲ, ಬಹಳಷ್ಟು ಆಲ್ಟರ್ನೇಟ್ ಆಪ್ಷನ್ಸ್ ಅದಾವೆ ಇದನ್ನು ಕ್ಲೀನ್ ಮಾಡೋದಕ್ಕೆ. ಜಸ್ಟ್ ನಾವು ಈ ರೀತಿ ಒಂದು ಸಣ್ಣದ ಬ್ರಷ್ ಯೂಸ್ ಮಾಡಬಹುದು. ಇದು ಇಲ್ಲ ಅಂದ್ರೆ ಕೂಡ ಮನೇಲಿ ನಿಮ್ಮ ಹತ್ರ ಪೇಂಟ್ ಬ್ರಷ್ ಇರುತ್ತೆ. ಸೊ ನಾರ್ಮಲಿ ನಾವು ಪೇಂಟಿಂಗ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಲ್ಲ, ಆ ಬ್ರಷ್ ನ ಕೂಡ ಯೂಸ್ ಮಾಡಬಹುದು. ಅದನ್ನ ಯೂಸ್ ಮಾಡಿ ಫಸ್ಟ್ ಒಳಗಿರೋ ಡಸ್ಟ್ ನ ಲೈಟ್ ಆಗಿ ಡಸ್ಟ್ ಅಪ್ ಮಾಡ್ಕೊಳ್ರಿ. ಮಣ್ಣು ಏನು ಡಸ್ಟ್ ಇರುತ್ತೆ ಸೀಟ್ ಮೇಲಾಗ್ಲಿ, ಕಾರ್ನರ್ಸ್ ಅಲ್ಲಾಗ್ಲಿ, ಎಡ್ಜಸ್ ಅಲ್ಲಾಗ್ಲಿ ಎಲ್ಲ ನಾವು ಇದೇ ರೀತಿ ಕ್ಲೀನ್ ಮಾಡ್ಕೊಳ್ತೀವಿ. ಸೊ ಈ ರೀತಿ ಒಳಗೆಲ್ಲ ನಾವು ಡಸ್ಟಿಂಗ್ ಕ್ಲೀನ್ ಮಾಡಿದ್ಮೇಲೆ ಈ ಒಳಗಿರೋ ಇಂಟೀರಿಯರ್ಸ್ನ ನಾವು ಫೋಮಿಂದ ವಾಶ್ ಮಾಡಬೇಕು. ಯಾವ ರೀತಿ ಅಂತ ನಾನು ತೋರಿಸ್ತೀನಿ. ಫೋಮ್ನ ಜನರೇಟ್ ಮಾಡ್ಕೊಳ್ಳೋದಕ್ಕೆ ಯಾವುದಾದ್ರು ಒಂದು ಶಾಂಪೂ ತೊಗೊಳ್ರಿ. ನಾನಿಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪೂ ತೊಗೊಳ್ತಾ ಇದ್ದೀನಿ. ಅದನ್ನ ಈ ರೀತಿ ಬಕೆಟಲ್ಲಿ ಹಾಕಿ ಪ್ರೆಷರೈಸಲ್ಲಿ ನೀರು ಬಿಡ್ರಿ. ಪ್ರೆಷರಲ್ಲಿ ನಾವು ನೀರು ಬಿಟ್ಟಾಗ ಫೋಮ್ ನಮಗೆ ಸಿಗುತ್ತೆ. ಅದರಿಂದ ಮನೆಯಲ್ಲೇ ನಾವು ಫೋಮ್ ಈ ರೀತಿ ಜನರೇಟ್ ಮಾಡ್ಕೋಬಹುದು. ಅದಾದ್ಮೇಲೆ ಒಂದು ಮೈಕ್ರೋ ಫೈಬರ್ ಕ್ಲಾತ್ ತಗೊಳ್ರಿ. ಜಸ್ಟ್ ಅದ್ರ ಮೇಲಿರೋ ಫೋಮ್ ಮಾತ್ರ ನಾವು ಯುಟಿಲೈಸ್ ಮಾಡೋದು. ಈ ರೀತಿ ಫೋಮ್ ತಗೋಬೇಕು. ಇದನ್ನ ಒಳಗಿರೋ ಇಂಟೀರಿಯರ್ಸ್ ಎಲ್ಲ ಒರೆಸೋದಕ್ಕೆ ಯೂಸ್ ಮಾಡ್ತೀವಿ. ನೋಡ್ತಾ ಇರ್ಬೋದು, ಡಸ್ಟ್ ಎಲ್ಲ ಕ್ಲೀನ್ ಆಗ್ತಾ ಇದೆ. ಇದೇ ರೀತಿ ಇದೇ ಫೋಮ್ ನ ನಾವು ಯೂಸ್ ಮಾಡಿ ಒಳಗಿರೋ ಫೈಬರ್ ಮೆಟೀರಿಯಲ್ಸ್ ಎಲ್ಲ ಕ್ಲೀನ್ ಮಾಡ್ತೀವಿ. ಈ ಫೈಬರ್ ಪಾರ್ಟ್ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಫ್ಲೋರಿಂಗ್, ಸೀಟ್ಸ್ ಎಲ್ಲವೂ ನಾವು ಇದೇ ರೀತಿ ಇದೇ ಫೋಮ್ ಇಂದ ಕ್ಲೀನ್ ಮಾಡ್ತೀವಿ. ನೋಡಬಹುದು, ಡಸ್ಟ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ ನಮಗೆ. ಸೀಟ್ಸ್ ಕೂಡ ಬಹಳ ಚೆನ್ನಾಗಿ ಕಾಣ್ತಾ ಇದೆ. ಪ್ರೈಮರಿ ಕ್ಲೀನಿಂಗ್ ಎಲ್ಲ ಸೀಟ್ಸ್ ಆಗಲಿ ಇಂಟೀರಿಯರ್ ಆಗಲಿ ಮಾಡಾದ್ಮೇಲೆ ಇದೇ ರೀತಿ ನಾವು ಈ ಫೋಮ್ ನ ಯುಟಿಲೈಸ್ ಮಾಡಿಕೊಂಡು ಡ್ಯಾಶ್ ಬೋರ್ಡ್ ಎಲ್ಲ ಕ್ಲೀನ್ ಮಾಡ್ತೀವಿ. ಈ ಡೋರ್ ಪ್ಯಾನಲ್ ನ ಕೂಡ ಇದೇ ಫೋಮ್ ಇಂದ ಕ್ಲೀನ್ ಮಾಡ್ತೀವಿ. ಸೊ ಕ್ಲೀನ್ ಮಾಡಿದ್ಮೇಲೆ ಇದರ ಶೈನ್ ಹೇಗೆ ರಿಟೈನ್ ಮಾಡೋದು, ಅದಕ್ಕೊಂದು ಪ್ರಾಡಕ್ಟ್ನ ನಾನು ತರಿಸಿದ್ದೀನಿ. ಇದು ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಅಲ್ಲ, ನಾನು ಮುಂಚೆ ತರಿಸಿಟ್ಟಿದ್ದೆ, ಅದನ್ನೇ ನಾನು ನಿಮಗೆ ರಿವ್ಯೂ ಮಾಡಿ ತೋರಿಸ್ತೀನಿ ಇವತ್ತು. ಸೊ ಈ ರೀತಿ ಇದೇ ಫೋಮ್ನ ಯುಟಿಲೈಸ್ ಮಾಡಿಕೊಂಡು ಎಲ್ಲ ಡೋರ್ ಪ್ಯಾನಲ್ನ ಒರೆಸ್ತೀವಿ ನಾವು. ಸೊ ಈ ಪ್ಯಾನಲ್ ಎಲ್ಲ ನಾವು ಫೋಮ್ ಹಾಕಿ ಜಸ್ಟ್ ಮೇಲ್ ರಬ್ ಮಾಡಿ ಕ್ಲೀನ್ ಮಾಡಿದ್ವಲ್ಲ, ಇಲ್ಲಿ ನೀವು ಡಸ್ಟ್ ನೋಡ್ಬೋದು, ಕಾಣ್ತಾ ಇರ್ಬೋದು ಈ ಪಾರ್ಟಲ್ಲಿ. ಹಾಗೆ ಇದರ ಡಲ್ನೆಸ್ ಕಾಣ್ತಾ ಇರ್ಬೋದು. ನಾವು ಹೊಸದಾಗಿ ತೊಗೊಂಡಾಗೆಲ್ಲ ಶೈನಿ ಕಾಣುತ್ತೆ ನಮಗಿದು. ಆದರೆ ಈಗ ಇಲ್ಲಿ ಸ್ವಲ್ಪ ನಮಗೆ ಶೈನಿ ಕಡಿಮೆ ಆಗಿದೆ ಅನಿಸುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಈ ರೀತಿ ನಾವು ಒಂದು ಪ್ರಾಡಕ್ಟ್ನ ಯೂಸ್ ಮಾಡಬಹುದು. ಇದು ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿ ತರಿಸಿದ್ದು. ಈ ಪ್ರಾಡಕ್ಟ್ ಡೀಟೇಲ್ಸ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ತೀನಿ. ಇದು ಯಾವ ರೀತಿ ಯೂಸ್ ಮಾಡೋದು ಅಂದರೆ, ಫಸ್ಟ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ಶೇಕ್ ಮಾಡಬೇಕು. ಅದಾದಮೇಲೆ ನಾವು ಜಸ್ಟ್ ಕಾಲಿನ್ ಆಗಲಿ ಸ್ಪ್ರೇ ಬಾಟಲ್ಸ್ ಯೂಸ್ ಮಾಡ್ತೀವಲ್ಲ, ಆ ರೀತಿ ಯೂಸ್ ಮಾಡಿ ಇದನ್ನು ಸ್ಪ್ರೇ ಮಾಡ್ಕೋಬೇಕು. ಅರೌಂಡ್ 20 to 30 ಸೆಕೆಂಡ್ಸ್ ಅದನ್ನು ಹಾಗೆ ಬಿಟ್ಬಿಡ್ರಿ. ಸೊ ಬಿಟ್ಟಾದ್ಮೇಲೆ ಇದೆ ನಾನು ಹೇಳಿದ್ನಲ್ಲ, ಮೈಕ್ರೋ ಫೈಬರ್ ಕ್ಲಾತ್ನ ಯೂಸ್ ಮಾಡ್ಬೋದು. ಇಲ್ಲ ಆದರೆ ನಮ್ಮ ಹತ್ರ ಸ್ಪಂಜ್ ಇರುತ್ತೆ. ಸೊ ಜನರಲ್ ಪರ್ಪಸ್ ನಾವು ಮನೆಯಲ್ಲಿ ಸ್ಪಂಜ್ ಯೂಸ್ ಮಾಡ್ತೀವಲ್ಲ, ಆ ಸ್ಪಂಜ್ನ ಯೂಸ್ ಮಾಡ್ಕೊಂಡು ಇದನ್ನು ವೈಪ್ ಮಾಡ್ಬೋದು. ಪ್ರೆಷರಲ್ಲಿ ನಾವು ಒರೆಸಿ ಅಂದರೆ ಎಲ್ಲ ಡಸ್ಟ್ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈ ಪಾರ್ಟ್ ನಾನು ಇನ್ನೂ ಕ್ಲೀನ್ ಮಾಡಿಲ್ಲ, ನೀವು ನೋಡ್ಬೋದು ಯಾವ ರೀತಿ ಕಾಣ್ತಾ ಇದೆ. ಇದು ನಿಮಗೆ ಸ್ವಲ್ಪ ಡಾರ್ಕಿಶ್ ಶೇಡಲ್ಲಿ ಕಾಣ್ಬೋದು, ಇದನ್ನು ಲೈಟ್ ಶೇಡಲ್ಲಿ ಕಾಣ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮುಂಚೆ ಇಲ್ಲೆಲ್ಲ ಡಸ್ಟ್ ಕೂತಿತ್ತು, ಈಗ ಕ್ಲೀನ್ ಆಗಿದೆ. ಅದೇ ರೀತಿ ಇದಿಷ್ಟು ಡ್ಯಾಶ್ ಬೋರ್ಡ್ನ ನಾನು ನಿಮಗೆ ಕ್ಲೀನಪ್ ಮಾಡಿ ತೋರಿಸ್ತೀನಿ. ಸೊ ಸೇಮ್ ಪ್ರೊಸೀಜರ್, ಫಸ್ಟ್ ಅದನ್ನು ಶೇಕ್ ಮಾಡ್ಕೋಬೇಕು. ಆದಮೇಲೆ ಸ್ಪ್ರೇ ಮಾಡಬೇಕು. ನಾವು ಪ್ರೆಷರಲ್ಲಿ ನಾವು ಇದನ್ನು ಒರೆಸ್ಬೇಕು. ಜಸ್ಟ್ ಒಂದು ಡ್ರೈ ಕ್ಲಾತ್ನ ತೊಗೊಂಡು ಈ ರೀತಿ ಇದನ್ನು ಒರೆಸ್ರಿ. ಸೊ ನಿಮಗೆ ಡಿಫ್ರೆನ್ಸ್ ಕಾಣ್ತಾ ಇರ್ಬೋದು. ಇದರ ಶೈನಿನೆಸ್ ನೋಡ್ರಿ, ಇದು ಡಲ್ ಆಗಿ ಕಾಣ್ತಾ ಇದೆ, ಶೈನ್ ಆಗಿ ಕಾಣ್ತಾ ಇದೆ ನಮಗೆ.
ಸೊ ಅದೇ ರೀತಿ ನಾವಿಲ್ಲಿ ಮೇಲೆ ಡ್ಯಾಶ್ ಬೋರ್ಡ್ನ ಕೂಡ ಕ್ಲೀನ್ ಮಾಡೋಣ. ಫೈನಲಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನಮಗೆ ರಿಸಲ್ಟ್ ಈ ರೀತಿ ಇರುತ್ತೆ. ನೀವು ನೋಡ್ತಾ ಇರಬಹುದು ಎಲ್ಲ ಡಾರ್ಕ್ ಶೇಡ್ ಅಲ್ಲಿ ಕಾಣ್ತಾ ಇದೆ ನಮ್ಗೀಗ. ಇದ್ರ ಮೇಲಿದ್ದ ಡಸ್ಟ್ ಎಲ್ಲ ಕ್ಲೀನ್ ಆಗಿ ನಮಗೆ ಈ ಶೈನ್ ರಿಟೇನ್ ಆಗುತ್ತೆ. ಈಗ ಇದೇ ರೀತಿ ನಾವು ಎಕ್ಸ್ಟೀರಿಯರ್ನು ಕ್ಲೀನ್ ಮಾಡ್ತೀವಿ. ಮೊದಲನೇದಾಗಿ ಪ್ರೆಷರೈಸ್ಡ್ ಅಲ್ಲಿ ನೀರು ಬಿಟ್ಟು ಕಾರೆಲ್ಲ ವಾಶ್ ಮಾಡ್ತೀವಿ. ಇದಾದ್ಮೇಲೆ ಫೋಮ್ ಯೂಸ್ ಮಾಡಿಕೊಂಡು ನಾವು ಕಾರ್ನೆಲ್ಲ ಒರೆಸ್ತೀವಿ. ಫೋಮ್ ಹಾಕಿ ಕಾರೆಲ್ಲ ಒರೆಸಾದ್ಮೇಲೆ ಮತ್ತೆ ಪ್ರೆಷರೈಸ್ಡ್ ಅಲ್ಲಿ ನೀರು ಬಿಟ್ಟು ಇನ್ನೊಂದ್ಸರಿ ಕಾರ್ ವಾಶ್ ಮಾಡ್ತೀವಿ. ಅದಾದ್ಮೇಲೆ ವಾಟರ್ ಡ್ರಾಪ್ಲೆಟ್ಸ್ ಎಲ್ಲ ಡ್ರೈನ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ನಾವು ಒಂದು ಡ್ರೈ ಕ್ಲಾತ್ ತಗೊಂಡು ಒರೆಸಿದ್ರೆ ಈ ವಾಟರ್ ಡ್ರಾಪ್ ಎಲ್ಲ ಹೋಗುತ್ತೆ. ವೆಹಿಕಲ್ ಯೂಸ್ ಮಾಡ್ತಾ ಇದ್ದಂಗೆಲ್ಲ ಈ ಟೈರ್ ಅಲ್ಲಿ ನಾವು ವೇರ್ ಅಂಡ್ ಟೇರ್ ನೋಡ್ತೀವಿ. ಹಾಗೆ ಇದ್ರ ಶೈನಿನೆಸ್ ಹೋಗಿ ಡಲ್ ಆಗ್ಲಿಕ್ಕೆ ಕಾಣುತ್ತೆ ನಮಗೆ. ಈ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ನಾವು ಇದರ ಶೈನಿನೆಸ್ನ ರಿಟೈನ್ ಮಾಡ್ಕೋಬಹುದು. ಯಾವ ರೀತಿ ಅಂದರೆ, ಸೊ ನಾವು ಡ್ಯಾಶ್ ಬೋರ್ಡ್ನ ಕ್ಲೀನ್ ಮಾಡಿದ್ವಲ್ಲ ಅದೇ ರೀತಿ ಇದನ್ನ ಯೂಸ್ ಮಾಡಿ ಸೊ ಇದನ್ನ ಸ್ಪ್ರೇ ಮಾಡ್ಕೋಬೇಕು. ಸೊ ಈ ರೀತಿ ಸ್ಪ್ರೇ ಮಾಡಿ ಒಂದು 2-3 ಸೆಕೆಂಡ್ಸ್ ಬಿಟ್ಟಾದ್ಮೇಲೆ ಇದನ್ನ ಮತ್ತೆ ಒರೆಸ್ಬೇಕು ನಾವು. ಇಲ್ಲಿ ನೀವು ನೋಡ್ತಾ ಇರಬಹುದು ಬಹಳಷ್ಟು ಡಸ್ಟ್ ಅಕ್ಯುಮುಲೇಟ್ ಆಗಿರೋದು ನಾವು ನೋಡ್ತೀವಿ. ಇದನ್ನು ರಿಮೂವ್ ಮಾಡಬಹುದು. ಜಸ್ಟ್ ಈ ರೀತಿ ಸ್ಪ್ರೇ ಮಾಡ್ರಿ. ಇದನ್ನ ರಬ್ ಮಾಡಿದ್ಮೇಲೆ ಆ ಡಸ್ಟ್ ಎಲ್ಲ ರಿಮೂವ್ ಆಗುತ್ತೆ. ನಮಗೆ ಡಾರ್ಕ್ನೆಸ್ ಎದ್ದು ಕಾಣುತ್ತೆ. ಡಿಫ್ರೆನ್ಸ್ ನಿಮಗೆ ಕಾಣ್ತಾ ಇರಬಹುದು, ನೋಡ್ತಾ ಇದೀರಲ್ವಾ? ಇದು ಪಾಲಿಶ್ ಹಾಕಿರೋದು, ಇದು ಪಾಲಿಶ್ ಹಾಕದೇ ಇರೋದು. ಇದೇ ರೀತಿ ಈ ಸ್ಪ್ರೇನ ಯೂಸ್ ಮಾಡಿ ಟೈರ್ಸ್ ಆಗ್ಲಿ, ಕ್ಲಾಡಿಂಗ್ ಆಗ್ಲಿ, ಡಸ್ಟ್ ಎಲ್ಲ ಕ್ಲೀನ್ ಮಾಡಿ ಅದರ ಶೈನ್ನೆಸ್ ನ ರಿಟೈನ್ ಮಾಡ್ಕೋಬಹುದು. ನೋಡೋದಕ್ಕೆ ಹೊಸ ಕಾರ್ ಕಂಡಂಗೆ ಕಾಣುತ್ತೆ. ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಕ್ಲೀನ್ ಆದ್ಮೇಲೆ ಕಾರ್ ನಮಗೆ ಈ ರೀತಿ ಕಾಣುತ್ತೆ. ನೋಡ್ತಾ ಇರಬಹುದು ನೀವು, ಎಲ್ಲ ಕ್ಲೀನ್ ಆಗಿ ನೀಟಾಗಿ ಕಾಣುತ್ತೆ. ಈ ಪ್ರಾಡಕ್ಟ್ಸ್ ಡೀಟೇಲ್ಸ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ನಾವು ಮನೇಲೆ ನಮ್ಮ ವೆಹಿಕಲ್ನ ಕ್ಲೀನಾಗಿ ಮೇಂಟೈನ್ ಮಾಡ್ಕೋಬಹುದು. ಇದನ್ನು ನಾವು ರೆಗ್ಯುಲರ್ ಮಾಡ್ಬೇಕಂತಿಲ್ಲ, ನಮಗೆ ಟೈಮ್ ಸಿಕ್ಕಾಗ ಈ ರೀತಿ ಕ್ಲೀನ್ ಮಾಡ್ಕೋಬಹುದು. ಈ ವೆಹಿಕಲ್ ಕ್ಲೀನಿಂಗ್ ಟಿಪ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂಥ ವಿಡಿಯೋಗಳು ನಾನು ಹಲವಾರು ತೊಗೊಂಡ್ಬರ್ತಾ ಹೋಗ್ತೀನಿ. ಅಂಟಿಲ್ ದೆನ್, ಸ್ಟೇ ಟ್ಯೂನ್ ಟು ಕಾರ್ ಟಾಕ್ಸ್.